ನ್ಯೂಸ್ 42 ಕನ್ನಡ. ಈಗ ಕೋಟಿಗಟ್ಟಲೆ ಹಣ ದುರುಪಯೋಗ ಪಡ್ಕೊಂಡ್ರೆ ಅಂತ ನಾವು ಹೇಳ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಇದೆ. ಒಂದು ಹೇಳ್ನಲ್ಲ ಅವಲ್ಲ ಎರಡು ಅಕೌಂಟ್ ಮಾಡೋರೆ. ಒಂದ್ ಅಕೌಂಟ್ ಯಾರಿಗೆ ದೇವಸ್ಥಾನಕ್ಕೆ, ಇನ್ನೊಂದು ಅಕೌಂಟ್ ಯಾರಿಗೆ ಅವ್ರಗ. ಒಬ್ರು ತಹಸೀಲ್ದಾರ್ ಅಲ್ಲಿ ಇದು ಡಿ ಸಿ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಏನ್ ಮಾಡ್ತವ್ರೆ? 3 ತಿಂಗಳಿಂದ ದೇವಸ್ಥಾನ ಬಾಗ್ಲ ಹಾಕವ್ರೆ. ಕೇಳಿದ್ರೆ ಪೂಜಾರಿಗೆ ದುಡ್ಡು ಕೊಡಕ್ಕೆ ನಮ್ಗೆ ದುಡ್ಡಿಲ್ಲ ಅಂದ್ರೆ ಮತ್ತೆ ಏನ್ ಬೇಕು ನಿಮ್ಗೆ ಟ್ರಸ್ಟ್? ಕೆಲಸ ಮಾಡಿ, ನಿಮ್ಗೆ ಟ್ರಸ್ಟ್ಗೆ ದುಡ್ಡು ಕೊಡಕ್ ಆಗಲಿಲ್ಲ, ನಿಮ್ಗೆ ಮೇಂಟೈನ್ ಮಾಡಕ್ ಆಗಲ್ಲ ಅಂದ್ರೆ ದುಡ್ಡು ಕೊಡಿ. ಯಾರೋ ದಾನಿಗಳು ಮಾಡ್ಕೊತಾರೆ. ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಡಾಮಿನೇಟ್ ಮಾಡಿ ಅದನ್ನ ಇವತ್ತವರೆಗೂ ದೇವಸ್ಥಾನ ಅಭಿವೃದ್ಧಿನ ಮಾಡ್ಲಿಲ್ಲ ಅಂತ ಅಂದ್ಮೇಲೆ ಏನಿಗೆ ಟ್ರಸ್ಟ್ ಬೇಕು? ಇನ್ ಮುಂದೆ ಇದೇ ತರ ಟ್ರಸ್ಟ್ ಮಾಡ್ಕೊಂಡು ಜನಗಳಿಗೆ ಮೋಸ ಮಾಡೋದು ಬೇಡ. ಈಗ ಕೋಟಿಗಟ್ಟಲೆ ಹಣ ದುರುಪಯೋಗ ಪಡ್ಕೊಂಡ್ರೆ ಅಂತ ನಾವು ಹೇಳ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಇದೆ. ಒಂದು ಹೇಳ್ನಲ್ಲ ಅವಲ್ಲ ಎರಡು ಅಕೌಂಟ್ ಮಾಡೋರೆ. ಒಂದ್ ಅಕೌಂಟ್ ಯಾರಿಗೆ ದೇವಸ್ಥಾನಕ್ಕೆ, ಇನ್ನೊಂದು ಅಕೌಂಟ್ ಯಾರಿಗೆ ಅವ್ರಗ. ಒಂದು ಟ್ರಸ್ಟ್ ಅಲ್ಲಿ ಒಂದು ಅಕೌಂಟ್ ಇರ್ಬೇಕು. ಎರಡನೇದು ಏನಂದ್ರೆ ಇದ್ರ 4 ವರ್ಷದಿಂದ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ಲಿಲ್ಲ ಆಮೇಲೆ ಒಬ್ರು ತಹಸೀಲ್ದಾರ್ ಅಲ್ಲಿ ಇದು ಡಿ ಸಿ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಏನ್ ಮಾಡ್ತವ್ರೆ? ಯಾಕೆ ಕೇಳ್ತಾ ಇಲ್ಲ? 3 ತಿಂಗಳಿಂದ ದೇವಸ್ಥಾನ ಬಾಗ್ಲ ಹಾಕವ್ರೆ. ಕೇಳಿದ್ರೆ ಪೂಜಾರಿಗೆ ದುಡ್ಡು ಕೊಡಕ್ಕೆ ನಮ್ಗೆ ದುಡ್ಡಿಲ್ಲ ಅಂತಾರೆ ಮತ್ತೆ ಏನ್ ಬೇಕು ನಿಮ್ಗೆ ಟ್ರಸ್ಟ್? ಹಂಗಂತ ಕೆಲಸ ಮಾಡಿ, ನಿಮ್ ಕೈ ಟ್ರಸ್ಟ್ಗೆ ದುಡ್ಡು ಕೊಡಕ್ ಆಗ್ಲಿಲ್ಲ, ನಿಮ್ ಕೈ ಮೇಂಟೈನ್ ಮಾಡಕ್ ಆಗಲ್ಲ ಅಂದ್ರೆ ಬಿಟ್ಟು ಕೊಟ್ಬಿಡಿ. ಯಾರೋ ದಾನಿಗಳು ಮಾಡ್ಕೊತಾರೆ. ಏನ್ ಎಷ್ಟು ಕೋಟಿ ವೆಚ್ಚದಲ್ಲಿ ಅದು ಅವರು 15 ಕೋಟಿ ಅಂತ ವೆಚ್ಚ ಅಂತ ಹಾಕೋರೆ. ಇವಾಗ ನಿಮ್ಮಲ್ಲಿ ಟ್ರಸ್ಟ್ ನಾನ್ ಕೇಳಿದೆ 15 ಕೋಟಿ ಅಂತ ನೀವು ಹಾಕಿದ್ರಲ್ಲ, ಅದು ಬಹಿರಂಗವಾಗಿ ನೀವು ಏನ್ ಮಾಡಿದ್ರ ಒಂದು ಫ್ಲೆಕ್ಸ್ ಹಾಕಿದ್ರ. 15 ಕೋಟಿ ವೆಚ್ಚದಲ್ಲಿ ಈ ದೇವಸ್ಥಾನ ನಿರ್ಮಾಣವಾಗಲ್ಲ ಇದೆ ಅಂತ ಒಂದು ಫ್ಲೆಕ್ಸ್ ಹಾಕಿದ್ರ. ನಾನ್ ಕೇಳಿದೆ ಮುಜರಾಲಿ ಎಷ್ಟು ಕೊಡ್ತಾವ್ರೆ, ಮುಜರಾಯಿಂದ ಎಷ್ಟು ಕೊಡ್ತಾರೆ ಅಂದ್ರೆ 50 ಲಕ್ಷ ರೂಪಾಯಿ ಕೊಡ್ತಾರೆ ಅಂದ್ರು. ನಿಮ್ ಕಮಿಟಿಯಿಂದ ದುಡ್ಡು ಎಷ್ಟಿದೆ ಅಂದ್ರೆ 50 ಲಕ್ಷ ರೂಪಾಯಿ ಅಂದ್ರೆ ಇನ್ನು 14 ಕೋಟಿ ಯಾರು ಕೊಡ್ತಾರೆ? 4 ವರ್ಷ ಆದ್ರೂ ಕೂಡ ದೇವಸ್ಥಾನ ಕಂಪ್ಲೀಟ್ ಮಾಡಿಲ್ಲ ನೀವು ಅಂದ್ರೆ ಇನ್ನು 14 ಕೋಟಿ ನೀವು ತಗೊಂಡು ಇನ್ ಯಾವಾಗ ದೇವಸ್ಥಾನ ನೀವು ಜೀರ್ಣೋದ್ಧಾರ ಮಾಡ್ತೀರಾ? ದಯಮಾಡಿ ನಿಮ್ ಕೈಲಾದ್ರೆ ಮಾಡಿ, ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ನೀವು ಕಮಿಟಿಯವ್ರು ಏನಿದ್ರೆ ದಯವಿಟ್ಟು ಈಚೆ ಬಂದ್ಬಿಡಿ. ಯಾರ ದಾನಿಗಳು ಇರ್ತಾರೋ ಇಲ್ಲ ಯಾರು ಒಬ್ರು ವಹಿಸ್ಕೊಂಡ್ ಮಾಡ್ತಾರೋ ಇಲ್ಲ ಅಂದ್ರೆ ಗೌರ್ಮೆಂಟ್ ಅವ್ರು ವಹಿಸ್ಕೊಂಡ್ ಮಾಡ್ತಾರೋ. ನಮಗೆ ಸದ್ಯಕ್ಕೆ ಏನ್ ಬೇಕು ಅಂದ್ರೆ ಇವಾಗ ನಾನು ವರ್ಷನೂ ಶಿವರಾತ್ರಿ ಹಬ್ಬ ಅದ್ದೂರಿಯಾಗಿ ಮಾಡ್ಕೊಬತ್ತಾ ಇದೆ. ಈ ವರ್ಷ ನಾನು ಮಾಡಕ್ಕೆ ಯಾಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ನನಗೆ ಆನೆ ಅಂಬಾರಿ ಮಾಡಕ್ಕೆ ಬಹಳ ಖುಷಿಯಿಂದ ಮಾಡ್ತಾ ಇದೆ. ಇದು ರಾಮನಗರ 2 ಆನೆ ಬರ್ತದೆ ಅಂತ ಹೇಳಿದ್ರೆ ಎಲ್ಲರಿಗೂ ಖುಷಿನೇ. ಅದು ಮಿನಿ ದಸರಾ ಅಂತ ಹೇಳಿ ಮಾಧ್ಯಮದವರೆಲ್ಲ ನನಗೆ ಪಬ್ಲಿಸಿಟಿ ಕೊಟ್ಟರು, ನನಗೆ ಬಹಳ ಖುಷಿ ಆಯ್ತು. ಒಂದು ರಾಮನಗರದಲ್ಲಿ 2 ಆನೆ ಬರ್ತದೆ ಅಂತ ಹೇಳಿದ್ರೆ ಅದಕ್ಕೆ ಕೆಲವು ರೂಲ್ಸ್ಗಳವೆ. ಆ ರೂಲ್ಸ್ಗಳೆಲ್ಲ ನಾವೆಲ್ಲ ರೆಡಿ ಮಾಡ್ಕೊಂಡು ನಾವು ಆನೆ ಅಂಬಾರಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ರಿಸ್ಕ್ ಇರ್ತಾರೆ? ಶಿವರಾತ್ರಿ ಹಬ್ಬ ಅಂತ ಹೇಳಿದ್ರೆ ನಮ್ಮನೆಗೆ ನಾವು ಮಾಡ್ತಾ ಇಲ್ಲ, ಇಡೀ ರಾಮನಗರದ ಜನ ನೋಡಿ ಖುಷಿ ಪಡ್ಲಿ, ಆನಂದಿಸ್ಲಿ, ಎಲ್ಲರಿಗೂ ದೇವ್ರ ಆಶೀರ್ವಾದ ಸಿಗ್ಲಿ ಅಂತ ನಾನು ಆಸೆ ಪಟ್ಟು ಮಾಡ್ತಾ ಇದೀನಿ. ಈ ವರ್ಷ ಆನೆ ಅಂಬಾರಿ ಮಾಡ್ತಾ ಇಲ್ಲ ಅಂತ ಕೆಲವರೆಲ್ಲ ಯಾಕೆ ಕೇಳಿದ್ರು ಅಂತ ಹೇಳಿದ್ರೆ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಅದಕ್ಕೆ ಉತ್ತರ ನಾನು ಹೇಳಿದ್ರೆ ಪ್ರೆಸ್ ಮುಖಾಂತರ ಕೊಡ್ತಾ ಇದೀನಿ. ಎಷ್ಟು ಹಣ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಇದೆ. ನಾವು ದುರುಪಯೋಗ ಪಡಿಸ್ಕೊಂಡಿಲ್ಲ ಅಂತ ನನಗೆ ಖಚಿತವಾಗಿ ಹೇಳಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮದ ಡೀಟೇಲ್ಸ್ ಇದ್ರೆ ಮಾತಾಡ್ಬೋದಾಗಿ. ಅದು ನಾನು ಕೇಳ್ತಾ ಇರೋದಷ್ಟೇ. ನೀವು ಯಾಕೆ ಇದನ್ನ ಜೀರ್ಣೋದ್ಧಾರ ಮಾಡ್ತೀನಿ ಅಂತ ಹೇಳಿ 4 ವರ್ಷ ಅವರು ದೇವಸ್ಥಾನ ಕಂಪ್ಲೀಟ್ ಮಾಡಿಲ್ಲ, ದುಡ್ಡಿಲ್ಲ ಅಂತಾರೆ ಕಮಿಟಿಲಿ. ಮತ್ತೆ ಯಾಕೆ ದೇವಸ್ಥಾನ ಹೊಡೆದಾಕ್ತೀರಿ? ದುಡ್ಡಿಲ್ಲ ಆಮೇಲೆ ಎಂತಕ್ ಮಾಡಿದ್ರಿ? ಇಷ್ಟನ್ನ ನಾನು ಕೇಳ್ತಾ ಇರೋದು. ದೂರ ನಾನಿಲ್ಲ. ಇವಾಗ ನಾನು ಪ್ರೆಸ್ ಮೀಟ್ ಮಾಡಿದ್ದೀನಿ. ಇದ್ರ ಬಗ್ಗೆ ಅವ್ರು ನೆಕ್ಸ್ಟ್ ಅವ್ರು ಏನು ಕ್ರಮ ತಗೋತಾರ ನೋಡ್ತೀನಿ. ಕಮಿಟಿ ಅವರು ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ಕೆಲವು ದಾಖಲಾತಿಗಳು ನಾವು ತಗೋಬೇಕು. ತಗೊಂಡ್ ನಾವ್ ಏನ್ ಮಾಡ್ತೀವಿ, ಪ್ರೆಸ್ ಮುಖಾಂತರನೇ ನಾವು ಡೈರೆಕ್ಟ್ ಹೋಗಿ ತಹಸೀಲ್ದಾರ್ ಡಿ ಸಿ ಅವ್ರ ಮಾತಾಡ್ತೀವಿ. ದಯವಿಟ್ಟು ನಮ್ಗೆ ಕೇಳ್ಕೊಳ್ಳೋದು ಇಷ್ಟ, ದಯವಿಟ್ಟು ನಮ್ಗೆ ಇಲ್ಲಿ ಯಾರು ದೊಡ್ಡವ್ರು ಯಾರು ಇಲ್ಲ ದೇವ್ರ ಮುಂದೆ. ದಯವಿಟ್ಟು ನೀವು ಕಮಿಟಿಯವರು ದಯವಿಟ್ಟು ದೇವಸ್ಥಾನನ ಆದಷ್ಟು ಬೇಗ ಬರೋ ವರ್ಷಕ್ಕಾರ ಅಲ್ಲಿ ಒಂದು ಕಮಿಟಿ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಮಾಡಿಕೊಟ್ರೆ ಬರೋ ವರ್ಷಕ್ಕೆ ಅಂಬಾರಿನೂ ಬರ್ತದೆ. ತಿರ್ಗಾ ಕಾರ್ಯಕ್ರಮ ಯಥಾ ಪ್ರಕಾರ ಹೆಂಗಿದೆ ಅದಕ್ಕಿಂತ ಅದ್ದೂರಿಯಾಗಿ ನಡ್ಸ್ಕೊಯ್ತೀವಿ. ಅದ್ ಜವಾಬ್ದಾರಿ ನಮ್ದಿರ್ತದೆ. ದಯವಿಟ್ಟು ಸಹಕಾರ ಮಾಡಿ ಅಂತ ಅವ್ರೂ ಕೇಳ್ಕೊತಾ ಇದೀನಿ. ನಮಗೂ ಪ್ರತ್ಯೇಕ ಇದು ಯಾರು ಪ್ರೆಸ್ನವ್ರಿಗೂ ಕೇಳ್ಕೊತಾ ಇದೀನಿ. ಸುಮಾರು 100 ವರ್ಷಗಳ ಇತಿಹಾಸದ ದೇವಸ್ಥಾನ ಅದು. ಆ ದೇವಸ್ಥಾನದಲ್ಲಿ ಒಂದು ಟ್ರಸ್ಟ್ ಮಾಡಿಕೊಂಡು ಟ್ರಸ್ಟ್ ಇಂದ ಆ ದೇವಸ್ಥಾನ ನಡೀತಾ ಇದೆ ಅಂತ ಏನು ಹೇಳಂಗಿಲ್ಲ. ಯಾಕೆಂದ್ರೆ ಅದು ಪಬ್ಲಿಕ್ ಪ್ರಾಪರ್ಟಿ ಆಗಿರೋದ್ರಿಂದ ದಾನಿಗಳು ಕೊಡೋರು ಇರ್ತಾರೆ, ಅಭಿಮಾನಿಗಳು ಕೊಡೋರು ಇರ್ತಾರೆ. ದೇವಸ್ಥಾನದಂಗೆ ನಡ್ಸ್ಕೊಂಡು ಹೋಗ್ಬೇಕು. ಸುಮಾರು ಆಗ್ಲೇ ಈಗ ಅದನ್ನ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತೀವಿ ಅಂತೇಳಿ ಟ್ರಸ್ಟ್ನವ್ರು ಬಂದು ನಾವು ಅದನ್ನ ಜೀರ್ಣೋದ್ಧಾರ ಮಾಡಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಅಂತ ಕೇಳಿದ್ರು. ಅದ್ರಲ್ಲೂ ಮುಜರಾಯಿ ಇಲಾಖೆಯವರು ಅದನ್ನ ಕೇಳ್ಬಿಟ್ಟು ಅವ್ರಿಗೆ ಎಷ್ಟು ದಿನದಲ್ಲಿ ಮಾಡ್ತೀವಿ ಅಂತ ಕೇಳ್ಬೇಕಾಯ್ತು. ಯಾರೋ ಮುಜರಾಯಿ ಇಲಾಖೆಯವರು ಅವ್ರು ಏನ್ ಮಾಡಿದ್ರು, ಇಷ್ಟ ದಿನ ಆದ್ರೂ ಅದಕ್ಕೆ ಕ್ರಮನ ತಗೊಂಡಿಲ್ಲ. ಸುಮಾರು 3 ವರ್ಷ 4 ವರ್ಷದಿಂದಾನೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಡಾಮಿನೇಟ್ ಮಾಡಿ ಅದನ್ನ ಇವತ್ತವರೆಗೂ ದೇವಸ್ಥಾನ ಅಭಿವೃದ್ಧಿನ ಮಾಡ್ಲಿಲ್ಲ ಅಂತ ಅಂದ್ಮೇಲೆ ಏಂತಿಗೆ ಟ್ರಸ್ಟ್ ಬೇಕು? ಆ ಟ್ರಸ್ಟ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಪಬ್ಲಿಕ್ಗೂ ಗೊತ್ತಾಗಿದೆ, ಹೊರಗಡೆಯವ್ರಿಗೂ ಗೊತ್ತಾಗಿದೆ, ಜನಕ್ಕೂ ಗೊತ್ತಾಗಿದೆ, ಮಾಧ್ಯಮದವ್ರಿಗೂ ಗೊತ್ತಾಗಿದೆ. ಇನ್ ಮುಂದೆ ಇದೇ ತರ ಟ್ರಸ್ಟ್ ಮಾಡ್ಕೊಂಡು ಜನಗಳಿಗೆ ಮೋಸ ಮಾಡೋದು ಬೇಡ. ದೇವಸ್ಥಾನನ ಅಭಿವೃದ್ಧಿ ಮಾಡ್ಕೊಡಕ್ಕೆ ಇಲ್ಲ ಜೀರ್ಣೋದ್ಧಾರ ಮಾಡಕ್ಕೆ ಎಷ್ಟು ದಿನ ಟೈಮು
ತಗೊಳ್ತಾರೋ ಅದು ಮುದ್ರಾ ಇಲಾಖೆಯಲ್ಲೇ ಟೈಮ್ ತಗೊಂಡು ಬೇಗ ಮುಗಿಸ್ಕೊಡ್ಬೇಕು ಅಂತ ನಾವ್ ಹೇಳ್ತೀವಿ. ನ್ಯೂಸ್ 42 ಕನ್ನಡ.